ಸ್ನೇಹಿತರು, ಚಿಕ್ಕಬಳ್ಳಾಪುರದ ಪ್ರಬುದ್ಧ ನಾಗರಿಕರು, ಬಿಜೆಪಿಯ ನಾಯಕರು ಹಾಗೂ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತು ಅದರ ಪರಿಚಯ ಹೇಳಬೇಕು ಅಂತಂದ್ರೆ, ನನ್ನ ಬಲಭಾಗದಲ್ಲಿ ರಿಯಾಜಣ್ಣ ಇದ್ದಾರೆ, ಎಲ್ಲರಿಗೂ ನೀವು ಪರಿಚಿತರಾದಂಥವ್ರು. ನನ್ನ ಎಡಭಾಗದಲ್ಲಿ ರಮೇಶ್ ಅಣ್ಣ ಇದ್ದಾರೆ, ಶಿವು ಅಣ್ಣ ಇದ್ದಾರೆ, ವೆಂಕಟೇಶ್ ಅಣ್ಣ, ನಮ್ಮ ಶಾರದಕ್ಕ, ಹಾಗೆ ಎಲ್ಲ ನನ್ನ ಚೇತನ್ನು, ಅವರು, ರಮೇಶ್ ಅಣ್ಣ ಅವರು, ತುಂಬ ಜನ, ಸೂರಿ, ನಮ್ಮ ಸುನೀಲ್ ಇದ್ದಾನೆ, ಕಾರ್ತಿಕ್, ನಮ್ಮ ಶಿವಕುಮಾರ್ ಅಣ್ಣ ಇದ್ದಾರೆ, ಶಿವಶಂಕರ್ ಅಣ್ಣ ಇದ್ದಾರೆ, ನಮ್ಮ ಉಪ್ಪಾರಳ್ಳಿಯಿಂದ ಮಹೇಶ್ ಅಣ್ಣ ಬಂದಿದ್ದಾರೆ, ಎಲ್ಲ ಸ್ನೇಹಿತರಿದ್ದಾರೆ. ನಾವು ಆಕ್ಚುಲಿ ನನ್ನ ಜೊತೆ ಗುರುತಿಸ್ಕೊಂಡಿರೋಂಥವ್ರು ಯಾರೂ ಸಹ ನಾವೇನೋ ಮುಂದೆ ಬರಬೇಕು, ಪೇಪರಲ್ಲಿ ನಮ್ಮ ಹೆಸರು ಇರಬೇಕು ಅಂತ ಅನ್ಕೊಂಡಂತಹ ನಾಯಕರು ಸದ್ಯಕ್ಕಂತೂ ಕಡಿಮೆ. ಏನಂತಂದ್ರೆ, ಜೊತೆಗೆ ಎಲ್ಲರೂ ಕೆಲಸ ಮಾಡೋಣ, ಚಿಕ್ಕಬಳ್ಳಾಪುರಕ್ಕೆ ಒಳ್ಳೇದಾಗ್ಲಿ ಅನ್ನೋದು ನಮ್ಮೆಲ್ಲರ ಒನ್ ಪಾಯಿಂಟ್ ಅಜೆಂಡಾ. ಈಗಾಗಲೇ ನಾನು ಈ ನಡುವೆ ಪ್ರಸ್ತಾಪ ಮಾಡ್ತಾನೆ ಬಂದಿದ್ದೆ. ಈಗ ಇನ್ನೇನು ಬಜೆಟ್ ಹತ್ರ ಬಂತು. 5ನೇ ತಾರೀಕು 6ನೇ ತಾರೀಕು ಸರ್ 6ನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ, ಆಯವ್ಯವನ್ನ ಮಂಡಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿದಂತಹ ಕೀರ್ತಿ ತುಂಬಾ ಹಿಂದುಳಿದ ವರ್ಗದಿಂದ ಬಂದಂತಹ, ತುಂಬಾ ಬಡ ಕುಟುಂಬದಿಂದ ಬಂದಂತಹ, ಒಂದು ಅಹಿಂದ ವರ್ಗದಿಂದ ಬಂದಂತಹ ರಾಜ್ಯ ಕಂಡ ಮುತ್ಸದ್ದಿ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಈಗ ಈ ಒಂದು ಬಜೆಟ್ ಅನ್ನ ಮಂಡಿಸ್ತಿದ್ದಾರೆ. ಈ ಒಂದು ಕಾಲಘಟ್ಟದಲ್ಲಿ ನಾನು ಈಗಾಗಲೇ ಸುಮಾರು ಬಾರಿ ತಮ್ಮೆಲ್ಲರ ಬಳಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಅತ್ಯವಶ್ಯಕವಾದಂತಹ ಏನು ಟರ್ಷರಿ ಟ್ರೀಟ್ಮೆಂಟ್, ತೃತೀಯ ಹಂತದ ನೀರಿನ ಶುದ್ಧೀಕರಣದ ಬಗ್ಗೆ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಡಬೇಕು, ಅದಕ್ಕೆ ಪ್ಲಾನ್ ಮಾಡ್ಕೊಬೇಕು. ಚಿಕ್ಕಬಳ್ಳಾಪುರ ಜನತೆಯ ಏನೀಗಾಗಲೇ ವಿಷ ಏನು ಕುಡಿಸ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಸೇರಿ, ಅದನ್ನ ಕೊನೆಗಾಣಿಸುವಂತಹ ನಿಟ್ಟಿನಲ್ಲಿ ಈ ಸರ್ಕಾರ ಕೆಲಸ ಮಾಡಬೇಕು. ಒಂದು ಕಳಕಳಿಯ ಮನವಿ ನಿಮ್ಮೆಲ್ಲರಲ್ಲೂ, ಈ ಒಂದು ಪತ್ರಿಕಾಗೋಷ್ಠಿ ಏನಿದೆ, ಈಗ ನಮ್ಮ ಅಣ್ಣ ಕೂಡ ರಿಯಾಜಣ್ಣ ಹೇಳ್ತಿದ್ರು ಯಾವುದೋ ಒಂದು ಆಸ್ಪತ್ರೆ ವಿಷಯ ಮಾತಾಡೋಣ ಅಂತಂದ್ರು. ನಾನು ಇದೊಂದು ಸಲ ಅಣ್ಣನೂ ರಿಕ್ವೆಸ್ಟ್ ಮಾಡಿದೆ, ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿ ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿಗೆ ಮಾತ್ರ ಸೀಮಿತ ಆಗಿರ್ತದೆ. ಅದರ ಜೊತೆಗೆ ಏನು ತೃತೀಯ ಹಂತದ ನೀರಿನ ಶುದ್ಧೀಕರಣದ ಬಗ್ಗೆ ಮಾತ್ರ ಆದಷ್ಟು ಸೀಮಿತವಾಗಿ ಮಾತಾಡೋಣ. ಇದರಿಂದ ಒಂದೊಂದು ಬಾರಿ ಅಕಸ್ಮಾತ್ ಹೊರಗಡೆ ಹೋದ್ರೂ ಈ ವಿಷಯಕ್ಕೆ ಮತ್ತೆ ಬರೋಣ ಅಂತ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಾನೊಬ್ಬ ಸ್ವಾರ್ಥಿ, ಮೊದಲು ನನ್ನ ಮನೆ ಸರಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಿಜಕ್ಕೂ ಈ ರೀತಿಯ ಒಂದು ರಾಜಕೀಯ ಏನು ಒಂದು ವಿಲ್ ಪವರ್ ಏನಿದೆ, ಪೊಲಿಟಿಕಲ್ ವಿಲ್ ಪವರ್ ಅನ್ನ, ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಪವರ್ ಕಾಣ್ತಾ ಇದೆ. ಯಾಕೆಂತಂದ್ರೆ ತುಂಬಾ ಉತ್ತಮವಾದ ನಾಯಕರು ಬಂದು ಹೋಗಿದ್ದಾರೆ. ಬಟ್ ಈ ವಿಷಯದಲ್ಲಿ ಯಾಕೋ ಗೊತ್ತಿಲ್ಲ, ಎಲ್ಲರೂ ಸಹ ಒಂದು ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ತುಂಬಾ ಸುಲಭವಾಗಿ ಆಗ್ಬಹುದಂತಹ ಕೆಲಸವನ್ನ ಯಾವ ಕಾರಣಕ್ಕೆ ಇವರೆಲ್ಲ ಮುಂದುವರ್ತಿದಾರೋ ಗೊತ್ತಿಲ್ಲ. ಅದೇ ರೀತಿ ಕಾಕತಾಳೀಯವೋ ಅಥವಾ ಆದ್ರೂ ಸಹ ಆ ಪ್ರಾಜೆಕ್ಟ್ ನನ್ನೂರು ಕೋಟಿಯಲ್ಲಿ ಮಾಡಬೇಕಾಗಿತ್ತು. ಸರ್, ನಂದೊಂದು ಪ್ರಶ್ನೆ. ಮಂಗಳಯಾನ ಅಂತ ಮೊನ್ನೆ ಮಾಡಿದ್ರು. ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಕಳಿಸಕ್ಕೆ ನಮ್ಮ ಇಂಡಿಯಾ ಖರ್ಚು ಮಾಡಿದ್ದು 450 ಕೋಟಿ. ಆದ್ರೆ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ನೀರ್ ತರಕ್ಕೆ ನಮ್ಮ ಗೌರ್ಮೆಂಟ್ 863 ಕೋಟಿ ಖರ್ಚು ಮಾಡ್ತಿದೆ. ಪ್ರಾರಂಭದಲ್ಲಿ 440 ಕೋಟಿನೇ ಅದು ಇದ್ದಿದ್ದು. 400 ಕೋಟಿ ಯಾಕೆ ರೈಸ್ ಆಯ್ತು ಅಂದ್ರೆ ಇಟ್ಸ್ 30% ಮೆಗಾ ಡಿಲ್ ಆಫ್ ಕರ್ನಾಟಕ. 250 ಕೋಟಿ ಡೀಲ್ ಇದೆ. ಇವತ್ತು ಆತ್ಮಸಾಕ್ಷಿಯಿಂದ ಹೇಳಬಿಡ್ಲಿ ನಮ್ಮ ಶಾಸಕರು 30% ಕಮಿಷನ್ ತಗೊಂಡಿಲ್ವೇನೋ ಅಂತ. ಇದು IAS ಇಂದ ಬಹಳಷ್ಟು ಜನಕ್ಕೆ ಗೊತ್ತು. 450 ಕೋಟಿಯಲ್ಲಿ ಮುಗಿಗೆ ಬೇಕಾಗಿರೋ ಪ್ರಾಜೆಕ್ಟ್ 800 ಕೋಟಿ ಬಸ್ಸು ಸರ್. ಇಟ್ ಈಸ್ ದ ರಿಪೋರ್ಟ್ ಆಫ್
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇವತ್ತು ಹೇಳ್ತಿದ್ವಿ, ಹೆಬ್ಬಾಳ ಕೆರೆ ನೀರೇನಾದ್ರೂ ನಮ್ ಕೆರೆಗಳಿಗೆ ತುಂಬಿದ್ರೆ 10 ಜನರಲ್ಲಿ 7 ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗೋದು ಸತ್ಯ. ನಾನು ಒಬ್ಬ ಬಯಾಲಜಿ ಪ್ರೊಫೆಸರ್, ಅದ್ರ ಬಗ್ಗೆ ನಾನು ಪಾಠ ಮಾಡ್ತೀನಿ. ಬಹಳಷ್ಟು ಜನ ಹೇಳ್ತಾರೆ ಅದು ವ್ಯವಸಾಯಕ್ಕೆ ಬಳಸೋ ನೀರು, ಬೇರೆ ಎಲ್ಲ ಏನಕ್ಕೆ ಅಂತ. ಸರ್, ಕೆರೆ ನೀರು ತುಂಬಿದಾಗ ಪಕ್ಕದಲ್ಲಿರೋ ಬೋರ್ ನೀರಿಗೆ ಅದು ರೈಸ್ ಆದಾಗ ಗ್ಯಾರಂಟಿ ಆರೋಗ್ಯ ಕೆಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್, ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಗಾರ್ಮೆಂಟ್ಸ್ ಇಂದ ಇದಾಗಿ ಪಕ್ಕದ ಬೋರ್ವೆಲ್ ಅಲ್ಲಿ ಎಂತ ನೀರು ಬರ್ತಾ ಇದೆ ಅಂತ ನೀವು ಒಂದ್ಸಲ ನೋಡಿ ಸರ್. ಸರ್, ಇವತ್ತು ಹೇಳ್ತೀನಿ, ಹೆಬ್ಬಾಳದ ಕೆರೆ ನೀರು ಅಲ್ಲಿ 250 ಕೋಟಿ ಡೀಲ್ ನಾನು ಆರೋಪಿಸ್ತೀನಿ. ನನ್ನ ಮೇಲೆ ಎಷ್ಟು ಬೇಕಾದ್ರೂ FIR ಆಗ್ಲಿ. 31% ಕಮಿಷನ್, 1% ಅಧಿಕಾರಿಗಳಿಗೆ, 30% ಸರ್ಕಾರಕ್ಕೆ. ಎಲ್ಲೆಲ್ಲಿ ಹೋಗಿದೆ ಅಂತ ಆಲ್ರೆಡಿ ಗೊತ್ತು. ತಾಕತ್ತಿದ್ರೆ ನನ್ನ ಮೇಲೆ FIR ಮಾಡಕ್ ಹೇಳಿ, ಪ್ರೂವ್ ಮಾಡ್ತೀನಿ. ಸರ್, ಹೆಬ್ಬಾಳದ ಕೆರೆ ನೀರು ಚುನಾವಣೆ ಖರ್ಚಿಗೆ ಹಾಸ್ಬೇಕು ಅಂತ. ಸರ್, ನಮ್ಮ ಮಕ್ಕಳು ಸತ್ತೋಗ್ತಾರೆ ಸರ್, ಆ ನೀರು ಕುಡಿದ್ರೆ ಸತ್ತೋಗ್ತಾರೆ. ನನ್ನ ಪದ ಅಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್. ಏನು ಈ ಮತ್ತೆ ವಾಪಸ್ ಬರ್ತೀನಿ ನೀರನ್ನ ಕುಡಿಯುವಂತಹ ಜನ ಏನು ಇವತ್ತು ಒಂದು ಅಂಕಿಅಂಶಗಳನ್ನ ತಗೊಂಡೆ. ನಾನು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಮಾತಾಡಿದೆ. ಮೇಜರ್ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ತುಂಬಾ ಜನ ಸಣ್ಣ ಸಣ್ಣ ಯುವಕರು, ರೈತರು, ಮತ್ತೆ ಒಂದಷ್ಟು ಜನ ಡಯಾಲಿಸಿಸ್ ಕಿಡ್ನಿ ಜಾಸ್ತಿ ಫೇಲ್ ಆಗ್ತಿದೆ. ಅದಕ್ಕೆ ನಾನೇನ್ ಮಾಡಿದೆ, ನಾನು ಯಾವುದು ನಿಮ್ಮ ಮುಂದೆ ಆಧಾರ ರಹಿತವಾಗಿ ಆರೋಪ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾವತ್ತು ನಾನು ಕನ್ಸ್ಟ್ರಕ್ಟಿವ್ ಆಗಿ, ರಚನಾತ್ಮಕವಾಗಿ ನಮ್ಮ ಸಮಾಜವನ್ನು ಕಟ್ಟಬೇಕು ಅಂತ ಅನ್ಕೊಂಡಿರೋದ್ರಲ್ಲಿ ನಾನೊಬ್ಬ. ಮೊನ್ನೆ ಸಹ ಯಾವುದೋ ಒಂದು ವಿಷಯಕ್ಕೆ ಪ್ರದೀಪ್ ಈಶ್ವರ್ ಅವರು ಟ್ರೋಲ್ ಆಗ್ತಾ ಇದ್ದಂತಹ ವಿಷಯಕ್ಕೆ ನನ್ನ ಕೇಳಿದಾಗ, ನಾನು ಅವರು ಬೇರೆ ಪಾರ್ಟಿಯವರಾಗಿದ್ರು ಸಹ ಪ್ರದೀಪ್ ಈಶ್ವರ್ ಅವರು ಟ್ರೋಲ್ ಆಗಿಲ್ಲ, ಅದು ಹಂಗಲ್ಲ ಹಿಂಗೆ ಅಂತ ಪ್ರದೀಪ್ ಈಶ್ವರ್ ಅವ್ರ ಪರವಾಗಿ ನಾನು ಮಾತಾಡಿದೆ. ಒಂದಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಗೇನು ಬುದ್ಧಿ ಇದೆಯಾ, ಮತ್ತೆ ಅವ್ರನ್ನ ಯಾಕೆ ನೀವು ಹೊಗಳಕ್ಕೆ ಹೋಗ್ತೀರಾ? ನನಗೆ ಅದೆಲ್ಲ ಬೇಕಿಲ್ಲ. ನಾನು ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ಕೆಲಸ ಮಾಡಕ್ ಬಂದಿಲ್ಲ. ನಾನು ಬಂದಿರೋದು ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದು. ಅದು ಯಾರಾದ್ರೂ ಆಗಿರ್ಬೋದು. ಡಾಕ್ಟರ್ MC ಸುಧಾಕರ್ ಅವರು ನನಗೆ ಅಲ್ಲಿ ಊಟ ಕೊಡ್ಬೇಕಾದ್ರೆ ಎಲ್ಲರೂ ಬೇರೆಯವರೆಲ್ಲ ತೊಂದರೆ ಕೊಟ್ಟರು. ಎಲ್ಲಿ ನಮ್ಮ ಗರ್ಲ್ಸ್ ಹೈಸ್ಕೂಲಲ್ಲಿ, ನಿಮ್ಗೆಲ್ಲ ಗೊತ್ತಿದೆ, ದೊಡ್ಡ ನ್ಯೂಸ್ ಆಯ್ತು. ಆದ್ರೆ ಅವ್ರು ನಿಂತ್ಕೊಂಡು ಡಾಕ್ಟರ್ MC ಸುಧಾಕರ್ ಅವರು ನಮಗೆ ಪರ್ಮಿಷನ್ ಕೊಡ್ತಿದ್ರು. ಅದಕ್ಕೆ ನಾನು ಅವ್ರ ಕೃತಜ್ಞತೆ ಹೇಳ್ತೀನಿ. ಆ ರೀತಿ ಅವ್ರು ಏನಾದ್ರು ಮತ್ತೆ ತಪ್ಪು ಮಾಡಿದ್ರು ಕಾಂಗ್ರೆಸ್ ಅವರು ಅಂತಂದ್ರೆ ಡಾಕ್ಟರ್ MC ಸುಧಾಕರ್ ಅವ್ರ ವಿರುದ್ಧ ಸಹ ನಾವು ನಿಂತ್ಕೊಂತೀವಿ. ಆ ರೀತಿ ಒಂದು ಪ್ರಬುದ್ಧತೆ, ಆ ರೀತಿ ಒಂದು ಹೃದಯ ವೈಶಾಲ್ಯ ನಮಗಿದೆ. ಅದು ನಮಗೆ ತಪ್ಪು ಅಂತ ಅನ್ಕೊಂಡ್ರೆ ಜನ ನಾವೇನು ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಇವಾಗ ಬಂದಾಗ ನಾನು ಡಯಾಲಿಸಿಸ್ದು ಇದ್ರದ್ದೆಲ್ಲ ನಾನು ಕೇಳಿದೆ. ನನಗೆ ಆ ಜೈನ್ ಹಾಸ್ಪಿಟ್ಲ್ ಜೊತೆ ಒಂದು ಅವಿನಾಭಾವ ಸಂಬಂಧ. ಅವರು ಕೊಡ್ತಾ ಇರೋಂಥ ಬಡವರ ಏನು ಡಯಾಲಿಸಿಸ್ ಪೇಷಂಟ್ಸ್ಗೆ ನನ್ನ ಕೈಲಾದಂಥ ಒಂದು ಅಳಿಲ್ ಸೇವೆಯಿಂದ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದೀನಿ. ಅವ್ರನ್ನ ಕೇಳಿದೆ, ಏನು ಡಯಾಲಿಸಿಸ್ ಪೇಷಂಟ್ಸು ಏನು ಜಾಸ್ತಿ ಆಗಿದಾರಾ, ಕಡಿಮೆ ಆಗಿದ್ದಾರೆ? ಅವ್ರು ಹೇಳಿದ್ರು, ಸರ್, ನಾವು 2021 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವತ್ತು ನಮ್ಮ ಹತ್ರ ದಿನಕ್ಕೆ 8 ಪೇಷಂಟ್ ಬರ್ತಿದ್ರು. ತಿಂಗಳಿಗೆ ಒಂದು 200ರಿಂದ 240 ನಾವು ಡಯಾಲಿಸಿಸ್ ಮಾಡ್ತಿದ್ವಿ. ಅದೇ ರೀತಿ ವರ್ಷ ಜಾಸ್ತಿ ಹಾಕೊಂಡ್ಬಂದು ಈಗ ಈ ವರ್ಷದಲ್ಲಿ ತಿಂಗಳಿಗೆ 600 ಜನಕ್ಕೆ ಅವರು ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಂದ್ರೆ ಡಬಲ್ ಆಗಿದೆ. ಯಾಕೆ ಇದ್ದಕ್ಕಿದ್ದಂಗೆ ಡಬಲ್ ಆಯ್ತು ಅಂತಂದ್ರೆ, ನಾವು ಕುಡಿತಾ ಇರುವಂತಹ ನೀರು, ಅದು ಸಹ ಒಂದು ಮೇಜರ್ ಕಾರಣ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಈ 600 ಜನ ಮಾತ್ರನಾ? ಇಲ್ಲ, ಎಷ್ಟೊಂದು ಜನಕ್ಕೆ ಬೆಡ್ ಸಿಗದಿರಾ ಪಾಪ ತ್ರಿಶಂಕು ಸ್ಥಿತಿಯಲ್ಲಿರುವಂತಹ ಪರಿಸ್ಥಿತಿ ಇವತ್ತು ಡಯಾಲಿಸಿಸ್ ಪೇಷಂಟ್ಸ್ ಇದೆ. ಅದೇ ರೀತಿ ಅಭಯ್ ಹಾಸ್ಪಿಟಲ್ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಭಯ್ ಹಾಸ್ಪಿಟಲ್ ಒಂದು 300 ಜನಕ್ಕೆ ತಿಂಗಳಿಗೆ ಮಾಡಿದ್ರೆ, ಏನು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು 700, 800, 900ವರೆಗೂ ಮಾಡ್ತಿದ್ದಾರೆ. ಇದು ಇವತ್ತು ಡಯಾಲಿಸಿಸ್ ಪೇಷಂಟ್ಗಳ ರಾಜಧಾನಿಯನ್ನಾಗಿ ಮಾಡಕ್ಕೆ ಹೊರಟಿರುವಂತಹ ರಾಜಕಾರಣಿಗಳಿಗೆ ನಾವು ಕೆಟ್ಟ ಮಾತು ಹೇಳೋ ಪರಿಸ್ಥಿತಿ ಇನ್ನ ತಂದ್ಕೊಂಬೇಡಿ. ಇವತ್ತು ಶಾಸಕರಾಗೋದ್ರಿಂದ ಮೊದಲು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನ ಮಾಡಿ ಜನಗಳ ಗಮನವನ್ನ ಸೆಳೆದಿದ್ರು. ನಾವು ಸಹ ಇದರಿಂದ ಪ್ರಭಾವಿತರಾಗಿದ್ವಿ. ಏನಂತಂದ್ರೆ, ಪಕ್ಷಾತೀತವಾಗಿ ಚಿಕ್ಕಬಳ್ಳಾಪುರ ಜನತೆ ಪ್ರಬುದ್ಧತೆ ಹೊಂದಿದೆ. ಯಾರು ಏನೇ ಒಳ್ಳೇದನ್ನು ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋಂತಹ ಕೆಲಸ ಆವತ್ತಿಂದನೂ ನನ್ನ ಚಿಕ್ಕಬಳ್ಳಾಪುರ ಜನತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಇವತ್ತು ಇದ್ದಕ್ಕಿದ್ದಾಗೆ ಈ ರೀತಿಯ ವೀರಾವೇಶ ತೋರಿಸ್ತಿದ್ದಂತಹ ನಮ್ಮ ಶಾಸಕರಾಗಿದ್ದ ತಕ್ಷಣ ತಮ್ಮ ವೀರಾವೇಶವನ್ನ ಯಾಕೆ ಕಳ್ಕೊಂಡಿದ್ದಾರೆ, ಯಾಕೆ ಸೈಡ್ಗಿಟ್ಟಿದ್ದಾರೆ? ಆ ಬಡವರ ಮಕ್ಕಳು ನೀರು ಕುಡಿದು ಸತ್ತೋಗ್ತಾ ಇರೋದೇನಾದ್ರು ನಿಂತೋಗಿದ್ಯಾ? 3 ವರ್ಷದಿಂದ ಅವ್ರು ಬಂದಿದ್ದಾದ್ಮೇಲೆ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ಏನಾದ್ರು ಪೂಜೆ ಮಾಡಿಸಿ ಈ ಕುಲುಷಿತ ನೀರನ್ನ ಕುಡಿದ್ರೂ ಸಹ
ಏನು ತೊಂದರೆ ಆಗದಿರೋ ತರ ಏನಾದರೂ ಪೂಜೆ ಗೀಜೆ ಮಾಡಿಸಿ ಸರಿ ಮಾಡ್ಕೊಂಡಿದಾರ ಏನು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಿಜಕ್ಕೂ ಸಹ ಅವರು ಒಂದು ಜಾಣವಾದಂತ ಒಬ್ಬ ನಿಜವಾದ ಪೊಲಿಟಿಷಿಯನ್ ಆಗಕ್ಕೆ ಹೊರಟಿದ್ದಾರೆ. ಅವ್ರನ್ನ ಲೀಡರ್ ಅಂತ ಅನ್ಕೊಂಡು ಜನ ಎಲ್ಲ ಗೆಲ್ಸಿದ್ರು. ಆದ್ರೆ ಅವ್ರು ಮತ್ತೊಬ್ಬ ರಾಜಕಾರಣಿ ಆಗುವತ್ತ ಹೊರಟಿದ್ದಾರೆ. ಈಗ ಅದಕ್ಕೆ ಏನೇ ಕೇಳಿದ್ರು ಅದಕ್ಕೊಂದು ಜಾರು ಉತ್ತರವನ್ನ ಕೊಡೋ ಅಷ್ಟು ಅವರಿಗೆ ರಾಜಕಾರಣದಲ್ಲಿ ಪ್ರಬುದ್ಧತೆ ಬಂದಿದೆ. ಆದ್ರೆ ಅದೇ ಟೈಮಲ್ಲಿ ನನ್ನ ಜನಗಳ ಏನು ಒಂದು ಅವರ ಆರೋಗ್ಯದ ಬಗ್ಗೆ ಇರಬೇಕಾಗಿರುವಂತಹ ಬದ್ಧತೆ ಅವರು ದಿನೇ ದಿನೇ ಕಳ್ಕೊಂಡ್ ಬರ್ತಿದ್ದಾರೆ. ಅದೇನೇ ಆಗಿದ್ರು ಸಹ ಈಗ ಬಜೆಟ್ ಟೈಮಲ್ಲಿ ನಾನು ದಯವಿಟ್ಟು ಕೇಳೋದೇನಂತಂದ್ರೆ, ಎಲ್ಲರೂ ಹೇಳ್ತಾರೆ ಈ ನೀರು ಬರೀ ಏನು ಮರುಪೂರ್ಣ ಆಗೋದಕ್ಕೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಗಮನಕ್ಕೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಕಡೆ ತಾವೆಲ್ಲಾನು ನೀರನ್ನ ತುಂಬಿಸ್ತಾ ಇದ್ದೀರಾ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂತಹ ಕಂದವಾರ ಕೆರೆಯನ್ನು ನಾವು ಎಕ್ಸಾಂಪಲ್ ಆಗಿ ತಗೋಣ. ಇದೊಂದೇ ಅಲ್ಲ, ಬರೀ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾನು ಒಂದು ಸರ್ವೆ ಮಾಡಿದ ಪ್ರಕಾರ, ನಮ್ಮ ಹುಡುಗರು ಹೋಗಿ ನೋಡ್ಕೊಂಡ್ ಬಂದಿರೋ ಪ್ರಕಾರ ಸುಮಾರು 10-12 ಬೋರ್ಗಳು ಫೇಲ್ ಬೋರ್ವೆಲ್ಸ್ ಆಲ್ರೆಡಿ ಅಲ್ಲಿದೆ, ಮೊದಲಾಗಿರುವಂಥದ್ದು. ಅದ್ರ ಜೊತೆಗೆ ಈಗ 7 ಬೋರ್ವೆಲ್ಗಳಾಗಿದೆ. ಆ 7 ಬೋರ್ವೆಲ್ ಅಲ್ಲಿ ನನ್ನ ಅಂಕಿ ಸಂಖ್ಯೆ ಸಣ್ಣ ಪುಟ್ಟ ತಪ್ಪಿರ್ಬೋದು, ಆದ್ರೆ ಸುಳ್ಳಲ್ಲ. ಯಾಕಂದ್ರೆ ನಾವು ಇದನ್ನ ಕೆಲಸ ಮಾಡಿ ತಗೊಂಬಂದಿರೋ ಅಂಥದ್ದು, ಅದನ್ನು ಹೋಗಿ ನೋಡಿರೋ ಅಂಥದ್ದು. 7 ಬೋರ್ವೆಲ್ಗಳಲ್ಲಿ 6 ಬೋರ್ವೆಲ್ ಈಗ ಲೈವ್ ಇದೆ. ಆ 6 ಬೋರ್ವೆಲ್ಗಳಲ್ಲಿ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಭಾಗಕ್ಕೆ ನೀರನ್ನ ಕೊಡುವಂತ ಕೆಲಸ ಮಾಡ್ತಿದೆ. ಯಾವ್ಯಾವ ವಾರ್ಡ್ ಅಂತ ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು ಎಲ್ಲಿ ಯಾವ ನೀರು ನಾವು ಕುಡಿತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನಿದೆ ಅಂತ ನನ್ನ ಮುಗ್ಧ ಜನತೆಗೆ ನಾನು ತಿಳಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಏನಂತಂದ್ರೆ, ಇವರೆಲ್ಲ ಹೇಳೋದು ನೀರು ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ, ಅದು ಕುಡಿಯೋ ನೀರು ಯೂಸ್ ಮಾಡಲ್ಲ ಅಂತ. ಅಷ್ಟೊಂದು ಬೋರ್ವೆಲ್ಗಳು ಫೇಲ್ ಆಗಿದ್ದಂತಹ ಕಂದವಾರ ಕೆರೆ ಕಟ್ಟೆ ಮೇಲೆ ಇವತ್ತು 6 ಬೋರ್ವೆಲ್ಗಳು ತುಂಬಾ ಚೆನ್ನಾಗಿ ನೀರು ಹೊಡಿತಾ ಇದೆ ಅಂತಂದ್ರೆ, ನಾನು ಒಂದು ಸಹಜವಾಗಿ ಸಾಮಾನ್ಯ ಪ್ರಶ್ನೆ ಕೇಳ್ತೀನಿ. ಕೆರೆ ಇದು ಏನು ಕೊಳಚೆ ನೀರು ನೀವು ತುಂಬಿದ ತಕ್ಷಣ ನೀರಿನಲ್ಲಿ ನೀರು ಬರುತ್ತೆ ಅಂದ್ರೆ, ಬೋರ್ವೆಲ್ ಅಲ್ಲಿ ನೀರು ಬರುತ್ತೆ ಅಂದ್ರೆ, ಇದು ಯಾವ ನೀರು? ಇದು ಎಲ್ಲರಿಗೂ ಗೊತ್ತು, ಇದು ಕೊಳಚೆ ನೀರೇ ಬೋರ್ವೆಲ್ಗಳಲ್ಲಿ ಬರ್ತಿದೆ. ಅಂತಹ ಒಂದು ನೀರನ್ನ ತಾವು ಈಗ ಎಲ್ಲ ಕಡೆ ಕೊಡುವಂತಹ ಕೆಲಸ ಮಾಡ್ತಿದ್ದೀರಾ. ಸಮಿತಿಯಲ್ಲಿ ಈಗ ಬೇರೆ ಬೇರೆ ಏನು ಒಂದು ಹೋರಾಟಗಳು ನಡೀತಿದೆ. ಈ ಹೋರಾಟದ ಮಂಚೂಣಿಯಲ್ಲಿ ನಿಂತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ ಅಂತಹ ಒಬ್ಬ ವ್ಯಕ್ತಿ ಗೋಪಾಲ್ ಗೌಡ್ರು ಇವತ್ತು ಈ ಒಂದು ಹೋರಾಟದಲ್ಲಿ ಮಂಚೂಣಿಯಲ್ಲಿ ನಿಂತ್ಕೊಂಡು ಈ ರೀತಿಯ ನೀರು ನಮಗೆ ಬೇಡ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ನನ್ನ ಚಿಕ್ಕಬಳ್ಳಾಪುರದ ಜನತೆ ಈಗಾದ್ರೂ ನಾವು ಎಚ್ಚೆತ್ತುಕೊಳ್ಬೇಕು. ದೊಡ್ಡವರು, ಪ್ರಬುದ್ಧರು, ಸಹೃದಯರು, ಕಲಿತವರು, ಇಡೀ ನಮ್ಮ ದೇಶವನ್ನ ಮುನ್ನಡೆಸಿದಂತವ್ರು ಬೇಡ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಈ ನೀರು ಒಳ್ಳೇದಲ್ಲ ಅಂತ ನನ್ನ ಜನ ಅರ್ಥ ಮಾಡ್ಕೊಬೇಕು. ನನ್ನ ಜನ ಈ ಬಾರಿಯ ಬಜೆಟ್ ಅಲ್ಲಿ ಅವ್ರೇನಾದ್ರೂ ಹಣ ಇಟ್ಟಿಲ್ಲ ಅಂತಂದ್ರೆ, ನಾವು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ಬೇಕು. ನಮ್ಮ ಹಕ್ಕುಗಳನ್ನ ನಾವು ಕೇಳಿ ಕೇಳಿ ಸಾಕಾಯ್ತು, ಕಿತ್ಕೊಳ್ಳೋ ಅಂತಹ ಕೆಲಸವನ್ನ ಈಗಲೂ ನಾವು ಮಾಡಿಲ್ಲ ಅಂತಂದ್ರೆ, ನಾವು ನಿಜಕ್ಕೂ ಚಿಕ್ಕಬಳ್ಳಾಪುರದಕ್ಕೆ ನಾವು ಅವಮಾನ. ಚಿಕ್ಕಬಳ್ಳಾಪುರ ಅಂದ್ರೆ ಪ್ರಬುದ್ಧತೆ, ಚಿಕ್ಕಬಳ್ಳಾಪುರ ಅಂದ್ರೆ ವಿಶ್ವೇಶ್ವರಯ್ಯನವರು, ಚಿಕ್ಕಬಳ್ಳಾಪುರ ಅಂದ್ರೆ ಕೆ.ಬಿ. ಪಿಳ್ಳಪ್ಪನವರು, ಚಿಕ್ಕಬಳ್ಳಾಪುರ ಅಂದ್ರೆ ಸಿ.ವಿ. ವೆಂಕಟರಾಮಯ್ಯನವರು, ಸಿ.ವಿ. ವೆಂಕಟರಾಯಪ್ಪನವರು, ರೇಣುಕಾ ರಾಜೇಂದ್ರರವರು, ಮುನಿಯಪ್ಪರವರು, ಇವರೆಲ್ಲ ನಮ್ಗೆ ಎಸ್.ವೈ. ಮರಿಯಪ್ಪನವರು, ಇವರೆಲ್ಲ ನಮ್ಮ ನಾಡನ್ನ ಮುನ್ನಡೆಸಿದಂಥವ್ರು. ಅವ್ರಿಗೆಲ್ಲ ಮಾಡುವಂತ ಅವಮಾನ ಇದು. ನಾವು ನಮ್ಮ ಹಕ್ಕುಗಳನ್ನ ಕೇಳಿಲ್ಲ ಅಂತಂದ್ರೆ, ಹಕ್ಕುಗಳನ್ನ ಕಿತ್ಕೊಂಡಿಲ್ಲ ಅಂತಂದ್ರೆ. ದಯವಿಟ್ಟು ಜನತೆಯಲ್ಲೂ ಸಹ ಮನವಿ ಮಾಡ್ತಾ ಇದ್ದೀನಿ, ಶಾಸಕರೇ, ನಮ್ಮ ಜನತೆ ನಿಮ್ಮ ವಿರುದ್ಧ ತಿರುಗಿ ಬೀಳಕ್ ಮೊದಲು, ತಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬೀಳಕ್ ಮೊದಲು ತಾವು ಎಚ್ಚೆತ್ಕೊಳ್ಬೇಕು. ಈ ಬಾರಿಯ 6ನೇ ತಾರೀಕಿನ ಬಜೆಟ್ ಅಲ್ಲಿ ನಮಗೆ ನೀರನ್ನ, ಶುದ್ಧವಾದ ನೀರನ್ನ ಕೊಡುವಂತಹ ಕೆಲಸ ತಾವು